ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಸಖತ್ತಾಗಿರ್ತಕ್ಕಂಥ ಅಯ್ಯಂಗಾರ್ ಸ್ಟೈಲ್ ಬಿಸಿಬೇಳೆ ಬಾತ್ ರೆಸಿಪಿಯನ್ನು ನಾನು ತೋರಿಸ್ತಾ ಇದ್ದೀನಿ. ಒಮ್ಮೆ ಟ್ರೈ ಮಾಡಿ. ಇದಕ್ಕೆ 1.5 ಲೋಟ ಅಕ್ಕಿ ತೊಗೊಳ್ತಾ ಇದ್ದೀನಿ. ಸೊ ನಾವು ಎಷ್ಟು ಅಕ್ಕಿ ತೊಗೊಳ್ತೇವೋ ಅಷ್ಟು ತೊಗರಿಬೇಳೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಚೆನ್ನಾಗಿ ತೊಳೆದು ಒಂದು ಅರ್ಧ ಮುಕ್ಕಾಲು ಗಂಟೆ ನೆನೆಸಿಟ್ಕೊಳ್ಳಿ. ನಾವು 1/4 ತಗೊಂಡೆ, ಅದಕ್ಕೆ 1 ಲೋಟ ಬೇಳೆ ಹಾಕ್ತಾಯಿದ್ದೀನಿ. ಹಾಗೆ ಶೇಂಗಾ ಬಟಾಣಿಯನ್ನು ನೆನೆಸಿಟ್ಕೊಂಡಿದ್ದೀನಿ. ಈ ರೀತಿ ಸ್ವಚ್ಛವಾಗಿ ತೊಳ್ಕೊಂಡು ಅರ್ಧ ಗಂಟೆ ಆದ ನಂತರ ಸ್ವಲ್ಪ ಅರಿಶಿನ, ಉಪ್ಪು, ಎಣ್ಣೆ ಎಲ್ಲವನ್ನು ಹಾಕಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ತರಕಾರಿಯನ್ನು ಕೂಡ ಸೇರಿಸಬೇಕು. ಎಣ್ಣೆ ಅರಿಶಿನ ಹಾಕೋದ್ರಿಂದ ಹದವಾಗಿ ಬೇಯ್ತದೆ ಅಕ್ಕಿ ಮತ್ತು ತರಕಾರಿ ಹೇಳಿ. ನೀವಿಲ್ಲಿ ಶೇಂಗಾ ಬೇಡ, ವಟಾಣಿ ಬೇಡ ಅಂದರೆ ಸ್ಕಿಪ್ ಮಾಡಿ ಒಗ್ಗರಣೆಯಲ್ಲಿ ಗೋಡಂಬಿ ಕೂಡ ಹಾಕ್ಬೋದು. ನಾನಿಲ್ಲಿ ಕ್ಯಾರೆಟು, ಆಲೂಗಡ್ಡೆ, ಬೀನ್ಸು, ನೆನೆಸಿರೋ ಹಸಿರು ಬಟಾಣಿ, ಶೇಂಗಾವನ್ನು ಹಾಕ್ಕೊಂಡು ಇಲ್ಲಿ ಇದಕ್ಕೀಗ 5 ಲೋಟ ನೀರು ಹಾಕ್ತಾಯಿದ್ದೀನಿ. ಅಳತೆ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಆಮೇಲೆ ಸೇರಿಸ್ಬೇಕು ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು. ಈ ರೀತಿ ನೀರು ಅಳತೆ ಮಾಡಿ ಹಾಕ್ಕೊಂಡು ಯಾವ ಲೋಟ ಅಥವಾ ಬೌಲ್ ಏನು ತೊಗೊಂಡಿರ್ತಾರೋ ಅದರಿಂದ 2 ಸೀಟಿ ಹೊಡೆಸಿದ್ರೆ ಸಾಕು. ಒಂದು ಕಡೆ ಕುಕ್ಕರ್ ಸೀಟಿ ಹೊಡೆಯೋದು, ಈ ಕಡೆ ನಾನು ತುಪ್ಪ ಮತ್ತು ಸ್ವಲ್ಪ ಅಡುಗೆಗೆ ಎಣ್ಣೆ, ಬರೀ ತುಪ್ಪ ಹಾಕ್ಕೊಂಡ್ರೂ ಪರಿಮಳ ಚೆನ್ನಾಗಿರುತ್ತೆ. ಈ ರೀತಿ ಕಾದದ್ದೇ ಅದಕ್ಕೆ ಸಾಸಿವೆ ಹಾಕಿ, ಸಾಸಿವೆ ಚಿಟ್ಪಟ್ ಒಂದಿದ್ದೆ, ಜೀರಿಗೆ. ವಿಡಿಯೋ ನೋಡ್ತಿರೋರು ಲೈಕ್ ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫೇಸ್ಬುಕ್ ಪ್ರೊಫೈಲನ್ನು ಫಾಲೋ ಮಾಡಿ. ಒಂದು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ, ಮೆಣಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ. ಅದಾದ ಮೇಲೆ ಕರಿಬೇವನ್ನು ಸೇರಿಸಿ ಆದಮೇಲೆ ಬಾಕಿ ಉಳಿದಿದ್ದನ್ನು ಸೇರಿಸ್ಕೊಳ್ಳೋದು. ಅರಿಶಿನ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ಟೊಮೆಟೊವನ್ನು ಹಾಕಿ ಟೊಮೆಟೊ ಫ್ರೈ ಆಗೋ ತನಕ ಬಾಡಿಸಿ ಆಮೇಲೆ ನೀವೇನು ಮಾಡಬೇಕು ಅಂತ ಹೇಳಿದರೆ ಇದಕ್ಕೆ ಹುಣಸೆ ಹುಳಿಯನ್ನು ಸೇರಿಸ್ಕೋಬೇಕು. ಅದೇ ಮೇನು. ನೋಡಿ, ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. 1 ಲಿಂಬೆಹಣ್ಣು ಗಾತ್ರದಷ್ಟು ನೆನೆಸಿಟ್ಕೊಂಡಿದ್ದೆ. ಎಷ್ಟು ಹುಣಸೆ ಹುಳಿ ಹಾಕ್ತವೋ ಅದೇ ಸಮ ಪ್ರಮಾಣದಲ್ಲಿ ಬೆಲ್ಲವನ್ನು ಕೂಡ ಇದಕ್ಕೇನು ಮಾಡಬೇಕು ಅಂದರೆ ಸೇರಿಸಬೇಕು. ನಾನು ಇಲ್ಲೊಂದು 2 ಸ್ಪೂನ್ ಬೆಲ್ಲ ಹಾಕ್ತಾಯಿದ್ದೇನೆ. ಇದು ನೊರೆ ಬಂದಿರೋದ್ರಿಂದ ಹಾಗೆ ಕಾಣ್ತಾ ಇದೆ ಬೆಲ್ಲ. ಇದು ಗೊಜ್ಜು ಬೆಲ್ಲ. ಈಗ ಚೆಂದಾಗಿ ಫ್ರೈ ಮಾಡಿಕೊಂಡು ಹುಣಸೆ ಹಣ್ಣಿನ ರಸದ ಹಸಿ ವಾಸನೆ ಹೋಗೋವರೆಗೂ ಬೇಯಲಿಕ್ಕೆ ಬಿಡಿ. ಬೆಂದಾದ ಮೇಲೆ ಇದಕ್ಕೆ ಮತ್ತೆ ನಾವು ಉಪ್ಪು, ಬಿಸಿಬೇಳೆ ಬಾತ್ ಪೌಡರನ್ನು ಸೇರಿಸೋದಿದೆ. ಈಗ ನಾನು ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಹಾಕೋದ್ರಿಂದ ಅದ್ರ ಪರಿಮಳ ಚೆನ್ನಾಗಿರುತ್ತೆ ಬಿಸಿಬೇಳೆ ಬಾತಲ್ಲಿ. ನಂತರ ಒಣ ಕೊಬ್ಬರಿ, ಇದು ಕೂಡ ಟೇಸ್ಟಿಗೆ ಅದು ತುಂಬ ರುಚಿ ಬರುತ್ತೆ ಒಣ ಕೊಬ್ಬರಿ ಹಾಕೋದ್ರಿಂದ. ನೀವು ಹಾಗೆ ಸಣ್ಣ ತುಂಡಾದರೂ ಕಟ್ ಮಾಡಿ ಹಾಕ್ಕೋಬೋದು. ಎಲ್ಲದೂ ಚೆನ್ನಾಗಿ ಮಿಕ್ಸ್ ಕೊಟ್ಟಾದಮೇಲೆ ನೀವು ರೆಡಿಮೇಡ್ ಅಥವಾ ಮನೆಯಲ್ಲೇ ಮಾಡಿಟ್ಕೊಂಡಿರ್ತಕ್ಕಂತಹ ಬಿಸಿಬೇಳೆ ಬಾತ್ ಪೌಡರನ್ನು ಕೊನೆಗೆ ಏನು ಮಾಡಬೇಕು ಅಂತ ಹೇಳಿದರೆ ಸೇರಿಸ್ಕೊಂಡು, ನಾನು ಇಲ್ಲೊಂದು 3 ಟೀ ಸ್ಪೂನ್ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಆವಾಗ ತರಕಾರಿ ಅಕ್ಕಿ ಬೇಯಲಿಕ್ಕೆ ಉಪ್ಪು ಹಾಕಿರ್ತೇವಲ್ವ, ಈಗ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇಲ್ಲಿ ಕ್ಯಾಪ್ಸಿಕಮ್, ಹಸಿಮೆಣಸನ್ನು ಬಳಸ್ತಾರೆ, ನಾನು ಬಳಸಿಲ್ಲ. ಮೇಲಿಂದ ಕೆಂಪು ಖಾರದ ಪುಡಿಯನ್ನು ಕೂಡ ಸೇರಿಸ್ಬೋದು. ಮತ್ತೆ 1 ಲೋಟ ನೀರನ್ನು ಹಾಕಿದೆ. ಇಲ್ಲಿ 6 ಲೋಟ ನೀರಾಯಿತು. ಅಂದರೆ 1 ಲೋಟ ನಾವು ಅಕ್ಕಿ ಬೇಳೆ ತೆಗೆದುಕೊಂಡ್ರೆ ಅದರ 10 ಪಟ್ಟು ಅಥವಾ 8 ಪಟ್ಟು ನೀರು ಬೇಕೇ ಬೇಕು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ 2 ವಿಸಲ್ಗೆ. ಈ ಥರ ಇದನ್ನು ಕುದಿಯೋಕೆ ಬಿಟ್ಟು ಮಾಡ್ಕೊಂಡಿರ್ತಕ್ಕಂಥದ್ದನ್ನು ಸ್ವಲ್ಪ ಹಾಕ್ತಾ ಸೌಟಿಯಿಂದ ತಿರುಗಾಡಿಸಿ ಮತ್ತೆ 1 ಲೋಟ ಹಾಕ್ಕೊಂಡೆ. ಇಲ್ಲಿ 7 ಲೋಟ, ಇದು 8 ಲೋಟ ಏನಾಯಿತು ಅಂದರೆ ನೀರು ಸೇರಿಸ್ದಂಗೆ ಆಯಿತು. ಕೊನೆಗೆ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಸಖತ್ ಟೇಸ್ಟಿಯಾಗಿರುತ್ತೆ. ಇದು ಬಿಸಿ ಇರುವಾಗಲೇ ಬೂಂದಿ ಸೇವ್ ಜೊತೆಗೆ ಅಥವಾ ಚಿಪ್ಸ್ ಜೊತೆಗೆ ಸರ್ವ್ ಮಾಡಿ ತಿಂತಾ ಇದ್ದರೆ ಆಹಾ ಅನ್ನೋ ಹಾಗೆ ರುಚಿ ಇರುತ್ತೆ. ಮಕ್ಕಳು ಕೂಡ ಇಷ್ಟಪಡ್ತಾರೆ. ನೋಡಿ, ನಮ್ಮ ರುಚಿಯಾದ ಬಿಸಿಬೇಳೆ ಬಾತ್ ಅಯ್ಯಂಗಾರ್ ಸ್ಟೈಲಲ್ಲಿ ಏನಾಯ್ತು ಅಂದರೆ
ತಯಾರಾಯಿತು. ಇದನ್ನು ಮಾಡ್ತಾ ಇದ್ದರೆ ಕುದಿಯೋ ಹೊತ್ತಿಗೆ ಮನೆಯೆಲ್ಲ ಗಮ್ ಅಂತ ಪರಿಮಳ ಬರ್ತಾ ಇರುತ್ತೆ. ನೀವು ಯಾವ ರೀತಿ ಮಾಡ್ತೀರಾ ಕಮೆಂಟ್ ಮಾಡಿ. ಹಾಗೆ ರೆಸಿಪಿ ಹೇಗೆ ಅನ್ನಿಸ್ತು ನಿಮ್ಮ ವಿಚಾರ ಶೇರ್ ಮಾಡಿಕೊಡಿ. ಎಲ್ಲರಿಗೂ ಥ್ಯಾಂಕ್ ಯು.